ಒಂದು ರೀತಿಯಲ್ಲಿ ಈ ಒಂದು ದಿವಸ ನಮ್ಮ ರಾಜ್ಯದ ಮತ್ತು ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಒಂದು ಬದುಕಿಗೆ ಕರಾಳ ದಿವಸ ಅಂತಲೇ ಕರಿಬೇಕಾಗ್ತದೆ. ಇಲ್ಲಿ ಕಾರಣ ಏನು ಅಂತಂದರೆ, ಒಂದು ಕಡೆ ಅಪರಾಧ ಎಷ್ಟು ಮಾಡಿದನು, ಅದೇ ರೀತಿ ಅಪರಾಧಕ್ಕೆ ಪ್ರೇರಣೆ ಕೊಟ್ಟಂಥವರು ಕೂಡ ಇದರಲ್ಲಿ ಪ್ರಮುಖ ಕಾರಣಕರ್ತರಾಗ್ತಾರೆ. ಜಗತ್ತಲ್ಲಿ ಕಂಡು ಕೇಳಿರಿಯದಂಥ ಒಂದು ಹೀನ ಕೃತ್ಯವನ್ನು ಒಂದು ರಾಜಕಾರಣಿಯ ಕುಟುಂಬದವರು ಮಾಡೋರೆ ಅಂತಂತೇಳಿ ಜಗತ್ತಿಗೆ ಗೊತ್ತಾಗಿದ್ದು ಈ ದಿವಸ. ನಾನು ಯಾರು ಪರವಾಗಿ ಮಾತನಾಡೋಕ್ಕೆ ಇಷ್ಟಪಡಲ್ಲ. ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಹೆಣ್ಣು ಮಕ್ಕಳ ಬದುಕನ್ನು ಅವರ ಒಂದು ಏನು ವೀಕ್ನೆಸ್ ಅಂತ ಏನು ಹೇಳ್ತಾರೆ, ಅದನ್ನು ರಾಜಕಾರಣಿಗಳು ಯಾವ ರೀತಿ ಎನ್ಕೇಜ್ ಮಾಡ್ಕೊಂಡು ಅವ್ರ ಬದುಕಿನಲ್ಲಿ ಆಟ ಆಡ್ಬೋದು ಅನ್ನೋದನ್ನು ಅಷ್ಟು ಸಂಪೂರ್ಣವಾಗಿ ಆಡಿದ್ದಾನೆ ಅಂತೇಳಿ ಆ ದಿವಸ ವಿಡಿಯೋ ರಿಲೀಸ್ ಆದಾಗಲೇ ಗೊತ್ತಾಗಿರೋದು ನನಗೆ. ಅದು ಭಾಳ ಪ್ರಮುಖ ಅಂಶ ಏನಂತ ಅಂದರೆ, ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದರೂ ಕೂಡ ಆ ಪ್ರಮುಖ ಆರೋಪಿಗೆ ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನು ಮತ್ತು ವಿಚಾರಗಳು ಗೊತ್ತಿದ್ದು ಕೂಡ ಮುಚ್ಚಿಟ್ಟಿದ್ದಂಥವನು ಅದಕ್ಕಿಂತಲೂ ಒಬ್ಬ ಪ್ರಮುಖ ಆರೋಪಿ ಆಗ್ತಾನೆ. ಆತನ ಕಾರ್ ಡ್ರೈವರು ಕಾರ್ತಿಕ್. ಭಾಳ ಗಂಭೀರವಾದ ವಿಚಾರ ಏನು ಅಂತಂದರೆ, ಪ್ರಜ್ವಲ್ ರೇವಣ್ಣ ಈ ಥರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಎಲ್ಲರಿಗಿಂತ ಮೊದಲು ಗೊತ್ತಾಗಿದ್ದು ಕಾರ್ತಿಕ್ಗೆ. ಆತನೇ ಘನ ನ್ಯಾಯಾಲಯದಲ್ಲಿ ಒಪ್ಕೊಂಡಿದ್ದಾನೆ. ಅಲ್ಲಿ 2018ರಿಂದ ನಾನು ಅವ್ರ ಕಾರ್ ಚಾಲಕನಾಗಿದ್ದೆ, 2009ರಿಂದ ಕಾರ್ ಚಾಲಕನಾಗಿದ್ದೆ. 2018ರಿಂದ ನಾನು MP ಆದಾಗ ಅವರ ಪ್ರಜ್ವಲ್ ರೇವಣ್ಣನ ಕಾರ್ ಚಾಲಕನ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಕೆಲವು ತನಿಖೆಯಲ್ಲಿ ಮತ್ತು ಕೆಲವು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತಿಳಿದು ಬಂದ ಅಂಶ ಏನು ಅಂತಂದರೆ, ಎಲ್ಲ ಅತ್ಯಾಚಾರಗಳು ನಡೆದಿರೋದು ಪ್ರಜ್ವಲ್ ರೇವಣ್ಣವರ ಮನೆಗಳಲ್ಲಿ, ತೋಟದಲ್ಲಿ ಮತ್ತು ಸರ್ಕಾರಿ ಬಂಗ್ಲೆಗಳಲ್ಲಿ ಅಂತಂತೇಳಿ ಉಲ್ಲೇಖವನ್ನು ಮಾಡಿದರೆ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳೋದು ಪ್ರಶ್ನೆ ಎಷ್ಟೇನೆಂದಲ್ಲಿ, ಅಲ್ಲಿಗೆ ಕರ್ಕೊಂಬತ್ತಿದ್ನಲ್ಲ ಆರೋಪಿ ಇವನು ಕಾರ್ತಿಕ್, ಅವನು ಅಪರಾಧಿ ಆಗಲ್ವಾ? ಒಬ್ಬ ಹೆಣ್ಣು ಮಕ್ಕಳನ್ನ ಮಾನ ಹರಾಜು ಆಗ್ತಾ ಇದೆ, ಶೀಲ ಹರಣ ಆಗ್ತಾ ಇದೆ ಅಂತಂತೇಳಿ ಆ ಹೆಣ್ಣು ಮಕ್ಕಳನ್ನ ಕರೆತಂದು ಪ್ರಜ್ವಲ್ ರೇವಣ್ಣ ಅಂತ ಬಿಟ್ಟಂತೆ ವ್ಯಕ್ತಿ ಅಪರಾಧಿನ ನಿರಪರಾಧಿನ ತನಿಖೆ ಹೇಳ್ಬೇಕಲ್ಲ. ಅದು ಆತನೇ ಒಪ್ಕೊಂಡಿದ್ದಾನೆ. ನಾನೇ ಪೆನ್ ಡ್ರೈವ್ ಡೌನ್ಲೋಡ್ ಮಾಡಿದ್ದೀನಿ ನಾನು ಅಂತ ಮೊನ್ನೆ ಘನ ನ್ಯಾಯಾಲಯದಲ್ಲಿ 25ನೇ ತಾರೀಕು ಅವನು ಹೇಳಿಕೆಯನ್ನೇ ಕೊಟ್ಟವನೇ. ಈ ತಿಂಗಳು 25ನೇ ತಾರೀಕಿಗೆ ಹೇಳಿಕೆಯನ್ನೇ ಕೊಟ್ಟಿದ್ದಾನೆ. ಖುದ್ದು ಹೋಗಿ ಆತನೇ ಇದು ಮಾಡಿದ್ದಾನೆ. ಅಲ್ಲಿ ಏನಂತ ಹೇಳಿಕೆ ಕೊಟ್ಟಿದ್ದೆ ಅಂತಂದರೆ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೆಲಸ ಮಾಡ್ತಿದ್ದೆ ನಾನು. ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಮನೆಗೆ ಹೋದಾಗ ಅವನ ಮೊಬೈಲಲ್ಲಿ ವಿಡಿಯೋಗಳೆಲ್ಲ ಇದ್ದು ಅಲ್ಲಿ, ಅದನ್ನು ನನಗೆ ಪಾಸ್ವರ್ಡ್ ಗೊತ್ತಿತ್ತು ನನಗೆ. ಅಲ್ಲಿ ನಾನು ತೊಗೊಂಡೆ ಅಂತ ಹೇಳ್ತಾನೆ. ಯಾರ್ಯಾರು ಹುಡುಗಿರೋದಿದೆ ಅಂತ ಇವನಿಗೆ ಗೊತ್ತು, ಅಲ್ಲಿ ಯಾರ್ಯಾರು ಕರ್ಕೊಂಬಂದಂತ ಗೊತ್ತು, ಎಲ್ಲ ವಿಚಾರ ಗೊತ್ತು. ಅಲ್ಲಿ ನಾನು ಈ ತನಿಖಾ ಸಂಸ್ಥೆಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನನ್ನಲ್ಲಿ ನೀವು ಯಾಕೆ ಅವನ್ನ ಆರೋಪಿ ಮಾಡಲಿಲ್ಲ? ಇಲ್ಲಿ ಸಾಕ್ಷಿನೂ ಕೂಡ ನೀವು ಆರೋಪಿಗೆ ಮಾಡ್ಬೋದಲ್ವಾ? ಈಗ ನಾನು ವಕೀಲನಾಗಿ ನನ್ನ ಹತ್ರ ಒಂದು ಕಡತವನ್ನು ತಂದು ಕೊಡ್ತಾನೆ. ಅವನು ಏನು ಕೊಡ್ತಾನೆ? ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸ್ಟೇ ತೊಗೊಂಡಿದ್ದಲ್ಲಿ ಸ್ಟೇ ವೆಕೇಟ್ ಮಾಡಿ ಅಂತ ಕೊಡ್ತಾನೆ. ಈ ಸ್ಟೇ ವೆಕೇಟ್ ಮಾಡಿ ಅಂತ ಕೊಟ್ಟಂಥ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಬ್ಲೂ ಫಿಲ್ಮ್ ಇರೋಂಥದ್ದನ್ನು ನೀವು ಅದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನನಗೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಯಾವುದೇ ವಕೀಲರು ಕೆಲಸ ಮಾಡೋಕ್ಕೆ ಅವಕಾಶ ಇದೆಯಾ? ಹೆಣ್ಣು ಮಕ್ಕಳ ಹೆಸರು ಬರಬಾರ್ದು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಅವರನ್ನು XYZ ಅಂತ ಮಾಡಿ ಆ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಬಾರ್ದು ಅಂತ ಇದೆ. ಮತ್ತು ಅವರ ವಿಚಾರಣೆ ನಡಿಬೇಕಾದ್ರೆ ಕೂಡ ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತೇಳಿ ಪ್ರೊಸೀಜರ್ ಇದೆ. ಅದು ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಹೆಸರು ಹೇಳಂಗಿಲ್ಲ ನಾವಲ್ಲಿ. ನೀನು ಇದೇ ಕಾರ್ತಿಕ್ಕು ನನಗೆ ಈ ಡಾಕ್ಯುಮೆಂಟ್ಸ್ ತಂದು ಕೊಟ್ಟು ನನಗೆ ಇಲ್ಲಿ ಕೋರ್ಟನ್ನು ನೀವು ವಕಾಲತ್ ಹಾಕಿ ಅಂತೇಳಿ ಇದರಲ್ಲಿ 88ನೇ ರೆಸ್ಪಾಂಡೆಂಟ್ ಆಗಿರೋದು ಇವನು ಕಾರ್ತಿಕ್ಕು. ನೋಡಿ ಲಾಸ್ಟಲ್ಲಿ 88 ಇದ್ದಾನೆ ಇಲ್ಲಿ ಕಾರ್ತಿಕ್ ಅಂತೇಳಿ. ಆತ 88 ಎದುರುದಾರರಾಗಿರೋದ್ರಿಂದ ನೀವು ಅಬ್ಜೆಕ್ಷನ್ ಹಾಕಿ. ಏನಂತ ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತು? ನಾನು ಸ್ಟೇ ವೆಕೇಟ್ ಮಾಡಿ ಹೆಣ್ಮಕ್ಳು ಬ್ಲೂ ಫಿಲ್ಮ್ ರಿಲೀಸ್ ಮಾಡ್ಬೇಕಂತ ಹಾಕ್ಬೇಕಾಗಿತ್ತಾ? ಇಲ್ಲ.
ಅವತ್ತು ಸತ್ಯ ಗೊತ್ತಾಗಿದ್ದು ಅವನು ಒಪ್ಕೊಂಡ ರೀತಿಯಲ್ಲಿ ಎಲ್ಲ ಹೆಣ್ಮಕ್ಳು ಗೊತ್ತು ನನಗೆ, ಎಲ್ಲರೂ ಪರಿಚಯ ಇದೆ ನನಗೆ ಅಂತ ಹೇಳಿದ್ಮೇಲೆ ಅಲ್ಲಿ ಅಪರಾಧ ಯಾರು ಮಾಡ್ತಾರೆ ನೋಡಿ, ಇಲ್ಲಿದೆ 88 ಅವ್ನು ಕಟ್ಟಿರೋಂಥದ್ದು 88 ಹೆಸರು ಕಾರ್ತಿಕ್ ಅಂತೇಳಿ ಹೆಸರಿದೆ ಅಲ್ಲಿ. ಹೆಣ್ಮಕ್ಳ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗಿದೆ ಅಂತ ಅಂದಾಗ ಆತ ನಿನ್ನಲ್ಲಿ ಪ್ರಾಮಾಣಿಕತನ ಇದ್ದಿದ್ರೆ ನೀನು ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋಯ್ತಲ್ವಾ, ಹೇಳ್ಬೇಕು ರಕ್ಷಣೆ ಮಾಡ್ಬೇಕಂತಂದರೆ. ಇಲ್ಲ ಅವ್ರ ತಾತ ಮಾಜಿ ಪ್ರಧಾನಿಗಳು ತಿಳಿಸ್ಬೋಯ್ತಲ್ವಾ, ಅವ್ರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿಗಳು ತಿಳಿಸ್ಬೋಯ್ತಲ್ವಾ, ಇಲ್ಲ ತಂದೆ ತಾಯಿ ತಿಳಿಸ್ಬೋಯ್ತು, ಅದು ತಿಳಿಸ್ತಿಲ್ಲ ಅಲ್ಲಿ. ಸೊ ಇಲ್ಲೇನು ಅಂತಂದರೆ ಒಂದು ದೊಡ್ಡ ಗೇಮ್ ಪ್ಲ್ಯಾನ್ ಇಲ್ಲಿ, ಇದು ಭಾಳ ದೊಡ್ಡ ಗೇಮ್ ಪ್ಲ್ಯಾನ್ ಮಾಡಿದ್ದಿಲ್ಲಿ. ಈಗ ಕಾರ್ತಿಕ್ ಹೆಸರಿನಲ್ಲಿ ಇವ್ರದ್ದು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಬೇನಾಮಿ ವ್ಯವಹಾರ ಇದೆ, ಟ್ರಾನ್ಸಾಕ್ಷನ್ ಇದೆ ಅಂತೇಳಿ ಜಗತ್ತಿಗೆ ಉತ್ತರ ವಿಚಾರ. ಅದು ಅವನ ಆಸ್ತಿಯನ್ನು ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ನೀನು ತಿರುಗಿ ಬಿದ್ದಿದೆ ಇವತ್ತು ಕಾರ್ತಿಕ್. ಇವತ್ತು ನಿನ್ನ ಹೆಸರಲ್ಲಿ ನಿಮ್ಮ ಅಪ್ಪ ಒಬ್ಬ ಹೋಮ್ ಗಾರ್ಡ್ಸಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಿನ್ನ ಇಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲಿಂದ ಬಂತೀವಿ ನೀ ಈತನಿಗೆ? ಇಷ್ಟು ಆಸ್ತಿಯನ್ನು ಮಾಡಿಕೊಟ್ಟದ್ದು ಯಾರು? ಇದೇ ರೇವಣ್ಣ ಕುಟುಂಬದವರು. ಅವ್ರು ನಿನ್ನ ಆಸ್ತಿಯನ್ನು ಕಿತ್ಕೊಂಡ್ರು ಅಂತ ತಾನೆ ನೀನು ನನ್ನ ಹತ್ರ ಬಂದಿದ್ದು. ನೀನು ನನಗೆ ಫಸ್ಟ್ ಈ ಫೈಲ್ ತಂದುಕೊಡ್ಬೇಕಾದ್ರೆ ನಾನು ಈ ಕೇಸ್ ನಡೆಸಿ ಅಂತ ತಂದುಕೊಟ್ಟದ್ದಲ್ಲ. ನಿನಗೆ ನಿನ್ನ ಆಸ್ತಿ ಕಿತ್ಕೊಂಡಿದ್ದಾರೆ, ನೀನು ಅನ್ಯಾಯ ಆಗಿದೆ ನನಗಲ್ಲಿ, ಯಾರು ಹೇಳಿದ್ರು ಎಲ್ಲ ಕಾಂಪ್ರಮೈಸ್ ಆಗ್ತಾರೆ, ನೀವು ರೇವಣ್ಣನ ಕಡು ವೈರಿಗಳು, ನೀವು ಈ ಕೇಸ್ ನಡೆಸಿ ನನಗೆ ನನ್ನ ಆಸ್ತಿನ ಕೊಡಿಸ್ಕೊಡಿ ಸಾಕು ಅಂತೇಳಿ ಅಂತೆಲ್ಲ ಇದೆ, ದಾಖಲೆ ಇದೆ. ನನ್ನ ಆಸ್ತಿಯನ್ನು ಕೊಡಿಸ್ಕೊಟ್ರೆ ನಮ್ಗೆ ಯಾವುದು ಬೇಡ, ಯಾವ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದಂಥ ವ್ಯಕ್ತಿ ನೀನು. ನಾನು ಲೀಗಲಾಗಿ ಸಿವಿಲ್ ಡಿಸ್ಪ್ಯೂಟ್ಸ್ ಇದನ್ನು ಕ್ಲಿಯರ್ ಮಾಡಿ ನಿಮ್ಗೆ ಕೊಡಿಸ್ಬೇಕು ಅಂತೇಳಿ ನಾನೇ ಈತನ್ನು ಕರ್ಕೊಂಡೋಗಿ ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ನಿಮ್ಮ ಟಿ ವಿ ಚಾನಲ್ ಕೂಸ್ ಕೂಡ ಮಾತಾಡಿದ್ದೀನಿ. ನಾನು ಮಾತಾಡಿಸಿ ಇವನು ಆಸ್ತಿನ ಪ್ರಾಮಾಣಿಕ ಇದ್ರೂ ಕೊಡಿಸ್ಬೇಕು ಅಂತೇಳಿ ಭಾಳ ಆಳವಾಗಿ ನಾವು ಆಂತರಿಕ ತನಿಖೆ ಮಾಡಿದಾಗ ಗೊತ್ತಾಯ್ತು ಇವ್ನು ಯಾವುದೋ ಆಸ್ತಿ ಇಲ್ಲ ಅಲ್ಲಿ, ಎಲ್ಲ ಬೇನಾಮಿ ಆಸ್ತಿ, ರೇವಣ್ಣವರ ಬೇನಾಮಿ ಆಸ್ತಿ ಇದು. ಅವ್ರು ಮಾಡಿರೋಂಥ ಬೇನಾಮಿ ಆಸ್ತಿ ನಾವು ಕಿತ್ಕೊಂಡಿರೋದು ವಿಚಾರ ಗೊತ್ತಾಯಿತು. ನಾನು ತಟಸ್ಥ ಅದೇ. ನನ್ನಲ್ಲಿ ಕೇವಲ 1.5 ಎಕರೆ ಜಮೀನು ಮಾಡಿಕೊಂಡಿರೋಂಥ ವ್ಯಕ್ತಿ ಒಬ್ಬ ಹೋಮ್ ಗಾರ್ಡ್ಸ್ ಮಗ ನೀನಲ್ಲಿ ಇವತ್ತು ಸುಮಾರು ಒಂದು 15 ರಿಂದ 20 ಕೋಟಿ ಅಷ್ಟು ಟರ್ನ್ ಓವರ್ ಆಗ್ತಾರೆ ನಿನ್ನಲ್ಲಿ ಅಂತ ಅಂದರೆ ಇದಕ್ಕೆಲ್ಲ ಪ್ರೇರಣೆ ಪಡ್ಕೊಟ್ಟವರು ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟಲ್ಲಿ ಯಾರು? ಇದೇ ರೇವಣ್ಣ ಕುಟುಂಬದವರು. ಆಸ್ತಿ ಕಿತ್ಕೊಂಡ್ರು ಅಂತೇಳಿ ನೀನು ಸೆಡ್ ಹೊಡೆದು ಮುಂದೆ ಬಂದೆ ಅಲ್ಲಿ ಅಂತಂದರೆ ಇದು ಭಾಳ ಗಂಭೀರವಾದ ವಿಚಾರ. ಇದು ಕಾರ್ತಿಕ್ ಒಂದು ರೀತಿಯಲ್ಲಿ ಇದಕ್ಕೆ ಒಂದು ರೀತಿ ಗ್ಯಾಂಗ್ ಮಾಸ್ಟರ್ ಆಗಿ ನಿಂತ್ಕೊಂಡ ಅಲ್ಲಿ. ಇಲ್ಲಿ ಬಂದದ್ದೇನು ಅಂತಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ತನ್ನ ಕ್ಷೇತ್ರದಲ್ಲಿ, ತನ್ನ ನಾಡಿನಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ದೇವೇಗೌಡರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅವ್ರ ತಲೆಯಲ್ಲಿ ಬಂದದ್ದು ದೇವೇಗೌಡ ಸಾಮ್ರಾಜ್ಯ ಅಲ್ಲ, BJPಯ ಪ್ರಾಮಾಣಿಕ ಒಬ್ಬ ಸಜ್ಜನ ರಾಜಕಾರಣಿಯನ್ನು ನಾವಲ್ಲಿ ರಾಮನಗರದಲ್ಲಿ ನಿಲ್ಲಿಸ್ತು. ನಾವಲ್ಲಿ ಒಂದು ಹಾಸನ, ರಾಮನಗರ, ಬಳ್ಳಾರಿ ಈ 3 ಈ ರಾಜ್ಯದ ಡಿಕ್ಟೇಟರ್ಶಿಪ್ ಮೇಂಟೈನ್ ಮಾಡ್ತಾರಂಥ ಪೊಲಿಟಿಕಲ್ ಫ್ಯಾಮಿಲೀಸ್ ಇದು. ಸೊ ಅದರಲ್ಲಿ ಹಾಸನದಲ್ಲಿ ರೇವಣ್ಣ ಡಿಕ್ಟೇಟರ್ಶಿಪ್ ತಗೋತು ಅಂತ ಅಂದರೆ ರಾಮನಗರದಲ್ಲಿ ಡಿ ಕೆ ಅವ್ರ ಕುಟುಂಬದವರಲ್ಲಿ, ಬಳ್ಳಾರಿಯಲ್ಲಿ ರೆಡ್ಡಿ ಫ್ಯಾಮಿಲಿಯವರು. ಇದು ಅಂತ್ಯ ಆಗೋದು ಯಾವಾಗ? ಜನ ಇದನ್ನೆಲ್ಲ ನೋಡ್ಕೊಂಡಿದ್ರು. ಅಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಬಂದಾಗ ಅತ್ಯಂತ ಬಹುಮತದಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ರು. ಅದು ಇವರಿಗೆ ಮುಳುವಾಯಿತು ಅಲ್ಲಿ. ಈ ಸಂದರ್ಭದಲ್ಲಿ ಇದನ್ನೇ ಅಡ್ವಾಂಟೇಜ್ ತೊಗೊಂಡಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕಾರ್ತಿಕನ ಅಸ್ತ್ರ ಬಳಸ್ಕೊಂಡ್ರು ಅಲ್ಲಿ. ನಾನು ಒಂದು ಈ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಇತಿಹಾಸದಲ್ಲಿ ನೋಡಿ 41 ಈಗ 31/12/2024 ಚಾರ್ಜ್ ಶೀಟ್ ಆಗ್ತದೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಎಷ್ಟೋ ಜನ ಅತ್ಯಾಚಾರ ಮಾಡೋ ಆರೋಪಿಗಳು ಹಿಡಿಯೋಕೆ ಆಗಿಲ್ಲ ಅಲ್ಲಿ. ಅಂದರೆ ಇದು ಹಿಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ, ಪ್ರಾಮಾಣಿಕ. ನಾನು ಭಾಳ ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳಿಗೆ ಮತ್ತು ನ್ಯಾಯಾಲಯಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದನ ಅರ್ಪಿಸ್ತೀನಿ. ನಾನಲ್ಲಿ 31/12/2024 ಚಾರ್ಜ್ ಶೀಟ್ ಫೈಲ್ ಮಾಡಿದರೆ 41 ದಿವಸ ಕೋರ್ಟಲ್ಲಿ ಹಿಯರಿಂಗ್ ನಡೀತದೆ. ನಾನು ಒಂದು ಭಾಳ ಈ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ನಮ್ಮ ದೇಶದ ಸಂವಿಧಾನದಲ್ಲಿ ನ್ಯಾಯಾಂಗ ಎಷ್ಟು ಬಲಿಷ್ಠವಾಗಿದೆ ಅಂತ ಅಂದರೆ, ಒಂದು ಯಾವುದೇ ಒತ್ತಡಕ್ಕೆ ಮಣಿಯದೆ ಒಂದು ಕೋರ್ಟನ್ನು ಫ್ರೀಯಾಗಿ ಬಿಟ್ಟರೆ, ಕಾನೂನಿನ ಚೌಕಟ್ಟಲ್ಲಿ ತನಿಖೆ ಮಾಡೋಕ್ಕೆ ಬಿಟ್ಟರೆ ಏನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇವತ್ತು ಪ್ರಜ್ವಲ್ ರೇವಣ್ಣ ಕೇಸ್ ನಡೀತಿರುವಂಥ ಕೋರ್ಟ್. ಇವತ್ತು 31/12/2024 ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಲ್ಲಿ ಕೇವಲ 5 ತಿಂಗಳು ತುಂಬ ವರ್ಷ ಒಳಗಡೆ 41 ಹಿಯರಿಂಗ್ ಸ್ಟಾರ್ಟ್ ಆಗ್ತದೆ, ಕಂಪ್ಲೀಟ್ ಆಗಿದೆ. ಅಲ್ಲಿ 16 ಜನ ಸಾಕ್ಷಿದಾರರ ವಿಚಾರಣೆ ಆಗಿದೆ, 16 ದಿವಸ ಸಾಕ್ಷಿಗಳ ವಿಚಾರಣೆ ಆಗಿದೆ ಅಲ್ಲಿ. ಮತ್ತು ಅದರಲ್ಲಿ 3 ಆದೇಶಗಳು ಕಂಪ್ಲೀಟ್ ಆಗಿದೆ ಅಲ್ಲಿ. ನಾನು ಚುನಾವಣೆ ತಕರಾರು ಅರ್ಜಿಯನ್ನು ಹಾಕಿ 2019 ಹಾಕಿದ್ದು ನಾನಲ್ಲಿ ಇವತ್ತವರು ಕೂಡ ಸುಪ್ರೀಂ ಕೋರ್ಟಲ್ಲಿ ಅಂತಿಮ ತೀರ್ಪು ತಗೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 6 ವರ್ಷಗಳ ಕಾಲ ನಾನು ಈ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀನಿ. ನಾನು
ಇದುವರೆಗೂ ಕೂಡ ಯಾವುದೇ ತೀರ್ಪನ್ನು ತಗೊಳ್ಳೋಕೆ ಸಾಧ್ಯ ಆಗಿಲ್ಲ ಅಲ್ಲಿ. ಆದರೆ ಇಂಥ ಒಂದು ಸನ್ನಿವೇಶದಲ್ಲಿ ಕೇವಲ 5 ತಿಂಗಳಲ್ಲಿ 41 ದಿವಸ ವಿಚಾರಣೆ ನಡೀತದೆ ಅಂತ ಅಂದರೆ ನಾವು ಈ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಲೇಬೇಕಾಗ್ತದೆ ನಾವಲ್ಲಿ. SIT ಅವ್ರು ಯಾವ ರೀತಿ ತನಿಖೆ ಮಾಡ್ತಾರೋ ಅದು ಗೊತ್ತಿಲ್ಲ, ತನಿಖೆ ಬಿಟ್ಟ ವಿಚಾರ. ಅದರಲ್ಲಿ ಮೊನ್ನೆ ನಾನು ಅನಿರೀಕ್ಷಿತವಾಗಿ ಕೋರ್ಟ್ಗೆ ಬೇರೆ ಯಾವುದೋ ಒಂದು ಪ್ರಕರಣಕ್ಕೆ ಹೋದಾಗ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಮಾತು ಕೇಳಿದರು. ನೆನೆದವರು ಮನದಲ್ಲಿ ಆಗಿ ದೇವರಾಜೇಗೌಡರಲ್ಲಿ ಬಂದ್ಬಿಟ್ರಲ್ಲ, ನೀವು ಯಾರ ಪರವಾಗಿ ನೀವು ಸಾಕ್ಷಿಯನ್ನು ನುಡಿತೀರಿ ಅಂತ ಅಂದರು. ನಾನು ಸ್ಪಷ್ಟವಾಗಿ ಹೇಳಿದೆ, ನ್ಯಾಯಾಲಯದ ಗಮನಕ್ಕೆ ತಂದೆ, ನಾನು ಯಾರ ಪರವಾಗಿಯೂ ಇಲ್ಲ, ನಾನು ಸತ್ಯದ ಪರವಾಗಿ ನ್ಯಾಯಾಲಯಕ್ಕೆ ನಾನು ಸಾಕ್ಷಿಯನ್ನು ನುಡಿತೀನಿ ಅಂತ ಹೇಳಿದೆ. ನನಗೂ ಕೂಡ ಸಮನ್ಸ್ ಬರ್ಬೋದು, ನಾವು ಸಾಕ್ಷಿ ವಿಚಾರಣೆಗೆ ಹೋಗ್ತೀನಿ ಅಲ್ಲಿ ಕರೆದರೆ. ಅಲ್ಲಿ ಭಾಳ ನೋವಿನ ಸಂಗತಿ ಏನು ಅಂತ ಅಂದರೆ, ಇಲ್ಲಿ ತನಿಖಾ ಸಂಸ್ಥೆ ಇದೆಯಲ್ಲ, ಈ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಲ್ಲ. ಕೇವಲ 5 ತಿಂಗಳಲ್ಲಿ 41 ದಿವಸ ವಿಚಾರಣೆ ಮಾಡಿರೋಂಥ ನ್ಯಾಯಾಲಯ ಇವತ್ತು ಇದೇ ತನಿಖಾ ಸಂಸ್ಥೆಯವರು ಇದಕ್ಕೆ ಮೇನ್ ಪ್ರಮುಖ ಆರೋಪಿಯಾದಂಥ ಕಾರ್ತಿಕ್ ಡ್ರೈವರ್ನ ಅರೆಸ್ಟ್ ಮಾಡಲೇ ಇಲ್ಲ. ಅವನೇ ಮೇನ್ A1 ಆರೋಪಿ. ಪೆನ್ ಡ್ರೈವ್ ತೆಗೆದದ್ದು ಅವನಿಂದ ಒಪ್ಕೊಂಡಿದ್ದಾನೆ. ಈಗ ಅಲ್ಲಿ ಅವನಿಂದ ವಿಡಿಯೋ ಡೌನ್ಲೋಡ್ ಮಾಡಿದ ಅವನಿಂದ ಒಪ್ಕೊಂಡಿದ್ದಾನೆ. ಅಲ್ಲಿ ಅವನಿಗೆ ಎಲ್ಲ ರೀತಿ ಅತ್ಯಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಹೆಣ್ಮಕ್ಳು ಕರ್ಕೊಬತ್ತದ್ದನ್ನು ಅವನೇ ಆಗಲಿ, ಅದೆಲ್ಲ ಗೊತ್ತಿರೋ ವಿಚಾರ, ಸತ್ಯಾಂಶ ಗೊತ್ತಿರೋ ವಿಚಾರ. ಅದರಲ್ಲಿ ಅವ್ರ ಹಿಂದೆ ಇರೋಂಥ ಪುಟ್ಟರಾಜ ಆಗಿರ್ಬೋದು, ಅವ್ರ ಹಿಂದೆ ಇರೋಂಥ ಎಲ್ಲ ಮಾಫಿಯಾ ಗ್ಯಾಂಗ್ ಇದೆ, ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಲ್ಲಿ. ಇದು ರಾಜ್ಯದ ಜನತೆ ಗೊತ್ತಿರಬೇಕಲ್ಲಿ. ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದಾಗ ನನ್ನನ್ನು, ನಾನು ಬೆಳಗಾಂಗೆ ಹೋಗ್ತಾ ಇರ್ಬೇಕಾದ್ರೆ ನೀವು ಹರಿಹರದಲ್ಲಿ ನನ್ನನ್ನು ನೀವು ಅರೆಸ್ಟ್ ಮಾಡ್ತೀರಾ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ, 376 ಇಲ್ಲ, ಯಾವುದಿಲ್ಲ. ಅಲ್ಲಿ ನನ್ನ ಅರೆಸ್ಟ್ ಮಾಡ್ಕೊಬಂದು ನನ್ನ ಕೇಸ್ ಫಿಕ್ಸ್ ಮಾಡ್ಕೊತೀರಾ ನಿಮ್ಗೆ ಯಾವ ಟೈಮ್ ಬೇಕಾದಂತೇಳಿ. ಇಲ್ಲಿನ SP ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಅನುಕೂಲ ತಕ್ಕನಾಗಿ ಹೆಣ್ಮಕ್ಳು ಕೂರಿಸ್ಕೊಂಡು ಕಂಪ್ಲೇಂಟ್ ಬರ್ಸ್ಕೊತಾರೆ ಅಲ್ಲಿ, ಯಾರೋ ಒಬ್ಳು ಬೇಕು ಅಂತೇಳಿ. ಇದು ಅಲ್ಲಿ ಕೋರ್ಟ್ನಲ್ಲಿ ಇದೆ, ಅದು ವಿಚಾರ ಇದೆ. ಅದು ಯಾವ ಅಪರಾಧ ಮಾಡಿಲ್ದಾರನ್ನ ವಿತಿನ್ ಸೆಕೆಂಡಲ್ಲಿ ಹಿಡಿಬೇಕು ಅಂತೇಳಿ ನನ್ನ ಹಿರಿಯೂರ ಹತ್ರ ಬಂದು ಟೋಲ್ ಗೇಟಲ್ಲಿ ಹಿಡಿದು ನನ್ನ ಕರ್ಕೊಬಂದು ನೀವು ಜುಡಿಷಿಯಲ್ ಕಸ್ಟಡಿ ಕೊಡ್ತೀರಾ. ನಿಮ್ಮ ಕಣ್ಣೆದುರುಗಡೆ ಐಷಾರಾಮಿ ಕಾರಲ್ಲಿ ಕಾಲ್ಮೆ ಕಾಲಕ್ಕೆ ನಿಮ್ಮ ಸ್ಟೇಷನ್ ಮುಂದೆ ಓಡಾಡ್ತಾನೆ ಅಂತ ಅಂದರೆ ನೀವು ಅರೆಸ್ಟ್ ಮಾಡಲ್ಲ ಅಲ್ಲಿ. ಇನ್ನು ಎಂಥ ದುರ್ನಡತೆ ಇರುವಂಥ ಈ ಪೊಲೀಸ್ ಇಲಾಖೆ ಇರ್ಬೋದು ಯತ್ನೆ ಮಾಡಿದ್ದೀವಿ ಅಲ್ಲಿ. ಈತನಿಗೆ ಸಿವಿಲ್ ಕೋರ್ಟಲ್ಲಿಲ್ಲ, ಟ್ರಯಲ್ ಕೋರ್ಟಲ್ಲಿಲ್ಲ, ಹೈಕೋರ್ಟಲ್ಲಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೇಲ್ ತಗೊಂಬರ್ತಾನೆ ಇವನು. ಈ ಪ್ರಕರಣ ಇವನು A1 ಆರೋಪಿ ಇದ್ದಾನೆ. ಇವನು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಇವನು A1 ಆರೋಪಿ ಇದ್ದಾನೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ. ಸುಪ್ರೀಂ ಕೋರ್ಟಕ್ಕೆ ಬೇಲ್ ತಗೊಬರೋ ಗಂಟ ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದರೆ ಈ ತನಿಖೆ ಯಾವ ರೀತಿಯಲ್ಲಿ ಸತ್ಯದ ಪರ್ವ ನಡೆದಿದೆ ಅಂತ ನೀವು ಯತ್ನೆ ಮಾಡ್ತೀರಾ? ನಾನು ನ್ಯಾಯಾಲಯದ ಗಮನಕ್ಕೆ ತರೋದಷ್ಟೇ ನಾನು ಮನವಿ ಮಾಡ್ತೀನಿ ಅಂತಂದಲ್ಲಿ, ಈ ಸಂಪೂರ್ಣ ತನಿಖೆ ಒಂದು ರಾಜಕೀಯ ಕುಟುಂಬದ ಪರವಾಗಿ ಹೋಯ್ತೈತೆ ಹೊರತಲ್ಲಿ, ಅಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಪರವಾಗಿ ತನಿಖೆ ಆಗಿರ್ಬೋದು ಅಂತ ನನ್ನ ಸಂಶಯ ಪ್ರಾರಂಭ ಆಗಿದೆ ಇಲ್ಲಿ. ನಾನು ಪ್ರಜ್ವಲ್ ರೇವಣ್ಣ ಸರಿ ಅಂತ ಒಪ್ಕೋತಾ ಇಲ್ಲ, ಅವ್ನು ಮಾಡಿರೋ ಅನಾಚಾರ ಸರಿ ಅಂತ ಒಪ್ಕೋತಾ ಇಲ್ಲ ನಾನಲ್ಲಿ. ಆದರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅಲ್ಲಿ, ಇದು ಹಿಂದೆ ನಡೀತಿರೋಂಥ ತನಿಖಾಧಿಕಾರಿಗಳು ಯಾರಿದ್ದಾರೆ ಅಲ್ಲಿ, ಆ ತನಿಖೆ ಮೇಲೆ ನನಗೆ ಸಂಶಯ ಇದೆ ನನಗೆ ಅಲ್ಲಿ. ನಾನು ಈಗ ಮಾತನಾಡಿದ ತಪ್ಪಾಗ್ತದಲ್ಲಿ ಕೋರ್ಟಿನಲ್ಲಿ ವಿಚಾರಣೆ ಆಗಿ ಎಲ್ಲ ದಾಖಲಾತಿಗಳು ಬಂದ ನಂತರ, ಅದೆಲ್ಲ ತನಿಖೆಯ ವರದಿಗಳು ನೋಡಿದ ನಂತರ ನಮಗೆ ಸತ್ಯಾಂಶ ಗೊತ್ತಾಗ್ತದಲ್ಲಿ ಮುಂದೆ ತಮ್ಮ ಮಾಧ್ಯಮದಲ್ಲಿ ಮುಂದೆ ಬಂದು ಹೇಳ್ತೀನಿ ನಾನಲ್ಲಿ. ಕಾರಣ ಯಾಕೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ದೇವೇಗೌಡ ಕುಟುಂಬವನ್ನು ಮುಗಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಮ್ಮ ಸಾಮ್ರಾಜ್ಯಕ್ಕೆ ಲಗ್ಗೆ ಇಟ್ಟಂತ ಯಾರು ಹೇಳಿ, ಡಾಕ್ಟರ್ ಮಂಜಾತ್ ದೇವೇಗೌಡರ ಅಳಿಯ, ಅವರು ಲಗ್ಗೆ ಇಟ್ಟೋ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕುಟುಂಬ ಮುಗಿಸಕ್ಕೆ ಹೋದ್ರಲ್ಲ. ನನ್ನ ಕೈಲಿ ನೀವು ಅಲ್ಲಿ ದೇವೇಗೌಡರ ಜೆಟ್ ಪ್ಲಸ್ ಸೆಕ್ಯೂರಿಟಿ ತೆಗ್ಸೋದಕ್ಕೋಸ್ಕರ ನೀವು ಡಿ ಕೆ ಶಿವಕುಮಾರ್ ಅವ್ರ ಅಪ್ಲಿಕೇಶನ್ ಹಾಕ್ಸಿದ್ರಲ್ಲ, ಅವ್ರ ಕುಟುಂಬದಲ್ಲಿ ಇಷ್ಟೆಲ್ಲ ಅಕ್ರಮ ಅನ್ಯಾಯ ಆಗ್ತದೆ, ಅವ್ರ ಕುಟುಂಬದಲ್ಲಿ ತಪ್ಪಾಗ್ತದಲ್ಲಿ, ರೇವಣ್ಣನವರ ಅಲ್ಲಿ ಇಷ್ಟು ಅಕ್ರಮ ಆಗ್ತದೆ, 1000 ಕೋಟಿ ಹಗರಣ ಆಗ್ತದೆ ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಅಂತ ಕುರಿತು ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವತ್ತಕ್ಕೆ ರೇವಣ್ಣ ಮೇಲೆ ಕ್ರಮ ತಗೊಳ್ಳಿಲ್ಲ ನೀವು? ನಾನು ನಿಮ್ಮ ಪಾರ್ಟಿಲಿ ಇದ್ದೆ ಅಲ್ವ, ಕಾಂಗ್ರೆಸ್ಸಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದು. ಕಾಂಗ್ರೆಸ್ ತರ ಕೃಪಾ ಕಟಾಕ್ಷ ಅದು. ಪ್ರಜ್ವಲ್ ರೇವಣ್ಣನ MP ಮಾಡಿ ಗೆಲ್ಲಿಸಿ ಅವನಿಗೆ MP ಮಾಡಿ ಕಳಿಸ್ಕೊಟ್ಟಿದ್ದೇ ಕಾಂಗ್ರೆಸ್ನವರು. ನಾವು ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು ಪ್ರಜ್ವಲ್ ರೇವಣ್ಣಗೆ. ನಾನು ಹೈಕಮಾಂಡ್ ಗಂಟೆ ಹೋದೆ, ಮೋದಿ ಅವರು, ಅಮಿತ್ ಶಾ ಎಲ್ಲರೂ ಭೇಟಿ ಮಾಡಿದೆ, ನಾನು ಟಿಕೆಟ್ ಕೊಡಬೇಡಿ ಅಂತೇಳಿ, ನಾನು ಹೋರಾಟ ಮಾಡಿದೆ ಕೊಡಬೇಡಿ ಅಂತೇಳಿ. ನೀವು ಕೊಡಿಸಿದ್ರಿ. ಈಗ ಅತ್ಯಾಚಾರದ ಆರೋಪಿ ಕಾಂಗ್ರೆಸ್ ಪಾರ್ಟಿಯವನ BJP ಪಾರ್ಟಿಯವನ ಹೇಳಿ ಸ್ವಾಮಿ? ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಿಮ್ಮ ಕಾಂಗ್ರೆಸ್ ಪಾರ್ಟಿ MP ತಾನೇ ಅವನು ಅತ್ಯಾಚಾರಿ. ಅವನು ನಾನು ಅತ್ಯಾಚಾರಿನೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದು ಕೋರ್ಟ್ ತೀರ್ಮಾನ ಮಾಡ್ತದೆ ಅಲ್ಲಿ. ಸೊ ಈ ಎಲ್ಲ ಅಕ್ರಮ ಅನ್ಯಾಯಗಳಿಗೆ ಮೇಯ್ನು ಕಾರಣಕರ್ತರು ಕಾಂಗ್ರೆಸ್ ಪಾರ್ಟಿ. ಸೊ ಹಾಗಾಗಿ ಇವತ್ತಿನ ಕರಾಳ ದಿವಸಕ್ಕೆ ಕಾರಣಕರ್ತರಾಗಿರುವಂಥದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು.